ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಕೇಳೋಕ್ ಹೊರಟಿರೋದು ಒಂದು ಮನಸ್ಸಿಗೆ ಹತ್ತಿರವಾಗುವಂತಹ ಕತೆ. ಇದು ಪ್ರೀತಿ, ದೊಡ್ಡ ದೊಡ್ಡ ಕನಸುಗಳು, ಎಂದಿಗೂ ಮಾಸದೇ ಉಳಿಯುವ ನೆನಪುಗಳ ಬಗ್ಗೆ ಅಲ್ವಾ? ಕೆಲವು ನೆನಪುಗಳು ನಮ್ಮ ಜೊತೆಗೇ ಇರ್ತವೆ. ಅವು ನಮ್ಮನ್ನ ಹೇಗೆ ರೂಪಿಸುತ್ತವೆ ಅನ್ನೋದನ್ನ ಈ ಕಥೆ ತುಂಬಾ ಚೆನ್ನಾಗಿ ಹೇಳುತ್ತೆ. ನೋಡಿ, ಈ ಒಂದೇ ಒಂದು ಲೈನ್ ಇದೆಯಲ್ಲ, ಇದು ಇಡೀ ಕಥೆಯನ್ನ ಹೇಳಿಬಿಡುತ್ತೆ. ಸಿಟಿಯ ಗಡಿಗಡಿಯಲ್ಲಿ ಎರಡು ಮನಸ್ಸುಗಳು ಒಂದುಗೂಡಿದವು. ಆದರೆ ಸಮಯ, ಬದುಕು, ಆಮೇಲೆ ಬಹುಶಃ ಅಹಂಕಾರ ಇವೆಲ್ಲ ಸೇರಿ ಅವರಿಬ್ಬರ ನಡುವೆ ಒಂದು ಗೋಡೆ ಕಟ್ಟಿಬಿಡ್ತು. ಏನಿದು ಕಥೆ ಅಂತ ಈಗ ಡೀಟೇಲ್ ಆಗಿ ನೋಡೋಣ ಬನ್ನಿ. ಸರಿ, ಹಾಗಾದ್ರೆ ಕತೆಯ ಮೊದಲ ಭಾಗಕ್ಕೆ ಹೋಗೋಣ. ಪ್ರತಿಯೊಂದು ಕತೆಗೂ ಒಂದು ಶುರು ಅಂತ ಇರುತ್ತಲ್ವಾ? ಇವರ ಕತೆಯ ಶುರುವಾತಿದೆಯಲ್ಲ, ಅದು ತುಂಬಾನೇ ಸಿಂಪಲ್, ಆದರೆ ಅಷ್ಟೇ ಸುಂದರವಾಗಿತ್ತು. ಇಲ್ಲೇ ನಮ್ಗೆ ಕತೆಯ ಎರಡು ಮುಖ್ಯ ಪಾತ್ರಗಳು ಪರಿಚಯ ಆಗೋದು. ಮೊದಲನೇದಾಗಿ ಆಕಾಶ್. ಅವನು ಒಂದು ಪ್ಯಾಷನೇಟ್ ಫೋಟೋಗ್ರಾಫರ್. ಅವನ ಕ್ಯಾಮೆರಾ ಎಲ್ಲರ ನಗುವನ್ನೂ ಕ್ಲಿಕ್ ಮಾಡ್ತಿತ್ತು. ಆದರೆ ಅವನ ಮನಸ್ಸನ್ನ ಸೆರೆ ಹಿಡಿದಿದ್ದು ಮಾತ್ರ ಅನನ್ಯ ಅನ್ನೋ ಹುಡುಗಿ. ಇನ್ನು ಅನನ್ಯ, ಅವಳ ಬಗ್ಗೆ ಹೇಳಬೇಕು ಅಂದ್ರೆ ತನ್ನ ನಗುವಿನಿಂದಲೇ ಯಾವ ದಿನವನ್ನಾದರೂ ಬೆಳಗಿಸಬಲ್ಲಂತ ಸಿಂಪಲ್ ಹುಡುಗಿ. ಅಕ್ಷರಶಃ ಅವಳ ನಗುವೇ ಆಕಾಶ್ನ ಪ್ರಪಂಚವಾಗ್ಬಿಟ್ಟಿತ್ತು. ಹಾಗಾದ್ರೆ ಇವರಿಬ್ಬರ ಕಥೆ ಶುರುವಾಗಿದ್ದು ಹೇಗೆ ಅಂತೀರಾ? ಕ್ಯಾಂಪಸ್ನಲ್ಲಿ ಒಂದು ದಿನ ಜೋರ್ ಮಳೆ. ಆ ಮಳೆಯಲ್ಲಿ ಅನನ್ಯ ನಿಂತಿದ್ಲು. ಆಗ ಆಕಾಶ್ ಹೋಗಿ ತನ್ನ ಛತ್ರಿಯನ್ನ ಅವಳಿಗೆ ಕೊಟ್ಟ. ಅಷ್ಟೇ, ಆ ಒಂದೇ ಒಂದು ಸಣ್ಣ ಘಟನೆ ಇದೆಯಲ್ಲ, ಅದೇ ಅವರಿಬ್ಬರ ನಡುವೆ ಒಂದು ಹೇಳದ ಪ್ರೀತಿಗೆ ಶುರುವಾತಾಗಿತ್ತು ಅಲ್ವಾ? ದೊಡ್ಡ ದೊಡ್ಡ ಕಥೆಗಳು ಯಾವಾಗಲೂ ಇಂಥ ಸಣ್ಣ ಸಣ್ಣ ಕ್ಷಣಗಳಿಂದಲೇ ಅಲ್ವಾ ಶುರುವಾಗದು. ಆ ಮೊದಲ ಮೀಟಿಂಗ್ ಆದ್ಮೇಲೆ ಅವರಿಬ್ಬರ ಸಂಬಂಧ ನಿಧಾನವಾಗಿ ಬೆಳೆಯೋಕ್ ಶುರುವಾಯಿತು. ಸಣ್ಣ ಸಣ್ಣ ಆದರೆ ತುಂಬಾನೇ ಸುಂದರವಾದ ಕ್ಷಣಗಳು. ಆ ನೆನ್ಪುಗಳೇ ಅವರ ಪ್ರೀತಿಯ ಫೌಂಡೇಶನ್ ಆಗೋಯ್ತು. ಅವರ ಪ್ರೀತಿ ಹೇಗಿತ್ತು ಗೊತ್ತಾ? ಕಾಫಿ ಡೇಟ್ಗಳು, ರಾತ್ರಿಡೀ ಮಾತುಕತೆ, ಮುದ್ದಾದ ಎಮೋಜಿಗಳು, ರ್ಯಾಂಡಮ್ ಆಗಿ ತೆಗಿತಿದ್ದ ಸೆಲ್ಫಿಗಳು. ಅಷ್ಟೇ ಅಲ್ಲ, ಆ ಹಳೇ ಕಾಲೇಜ್ ಕ್ಯಾಂಟೀನ್ನಲ್ಲಿ ಅವರಿಬ್ಬರಿಗಂತಲೇ ಒಂದು ಟೇಬಲ್ ರಿಸರ್ವ್ ಇರ್ತಿತ್ತು. ಹೀಗೆ ಅವರ ಪ್ರತಿಯೊಂದು ಮೊಮೆಂಟ್ ಕೂಡ ಒಂದು ಬ್ಯೂಟಿಫುಲ್ ನೆನಪಾಗಿ ಉಳಿದಿತ್ತು. ಒಮ್ಮೆ ಆಕಾಶ್ ಹೇಳ್ತಾನೆ, ನೋಡಿ, ನಿನ್ನ ಜೊತೆ ಕಳೆದ ಪ್ರತಿ ಕ್ಷಣನೂ ನಾನು ಕ್ಯಾಪ್ಚರ್ ಮಾಡ್ಕೋಬೇಕು ಅನ್ಸುತ್ತೆ. ಯಾಕಂದ್ರೆ ನೀನು ಪಕ್ಕದಲ್ಲಿ ಇಲ್ಲದ ದಿನಗಳಲ್ಲಿ ಇದೇ ನೆನಪುಗಳೇ ನನ್ನ ಜೀವ. ನೋಡಿ, ಅವನಿಗೆ ಆ ಕ್ಷಣಗಳು ಎಷ್ಟೊಂದು ಅಮೂಲ್ಯ ಆಗಿತ್ತು. ಬಹುಶಃ ಎಲ್ಲೋ ಒಂದು ಕಡೆ ಈ ನೆನಪುಗಳೇ ಮುಂದೆ ತನ್ನ ಬದುಕಾಗ್ಬೋದು ಅನ್ನೋದು ಅವನಿಗೂ ಗೊತ್ತಿತ್ತೋ ಏನೋ. ಇದಕ್ಕೆ ಅನನ್ಯ ಏನು ಹೇಳ್ತಾಳೆ ಗೊತ್ತಾ? ಹಾಗಾದ್ರೆ ನನ್ನ ನಗುನೇ ನಿನ್ನ ಫ್ಯೂಚರ್ ವಾಲ್ಪೇಪರ್ ಆಗಿರುತ್ತೆ ಅಂತ. ಅವಳ ಈ ಮಾತು ಕೇಳಿ ನೋಡಿ, ಇದು ಸುಮ್ಮನೆ ಒಂದು ಉತ್ತರ ಅಲ್ಲ, ಅವರಿಬ್ಬರ ನಡುವಿನ ಸಂಬಂಧವನ್ನ ಇನ್ನಷ್ಟು ಗಟ್ಟಿ ಮಾಡಿತು. ಇದೊಂದು ರೀತಿ ಅವರಿಬ್ಬರು ಮಾಡ್ಕೊಂಡ ಪ್ರೀತಿಯ ಪ್ರಾಮಿಸ್ ಥರ ಇತ್ತು. ಆಕಾಶ್ ಪ್ರೀತಿ ತೋರಿಸೋ ರೀತಿ ಇದೆಯಲ್ಲ, ಅದು ತುಂಬಾನೇ ಸ್ಪೆಷಲ್. ಅವನು ದೊಡ್ಡ ದುಬಾರಿ ಗಿಫ್ಟ್ ಕೊಡ್ಲಿಲ್ಲ, ಬದಲಿಗೆ ಒಂದು ಸಣ್ಣ ಡೈರಿ ಗಿಫ್ಟ್ ಮಾಡ್ದ. ಆ ಡೈರಿಯ ಪ್ರತಿಯೊಂದು ಪೇಜ್ನಲ್ಲೂ ಅನನ್ಯಳ ಬಗ್ಗೆ ತನಗೆ ಇಷ್ಟವಾದ ಒಂದೊಂದು ವಿಷಯವನ್ನ ಬರೆದಿದ್ದ. ಎಂಥ ಯೋಚನೆ ಅಲ್ವಾ? ಆ ಡೈರಿನ ಓದಿದ ಅನನ್ಯಳ ಕಣ್ಣಲ್ಲಿ ನೀರ್ ಬಂದ್ಬಿಡ್ತು. ಅದು ಆನಂದ ಭಾಷ್ಪ. ಅವಳಿಗೆ ಆ ಕ್ಷಣದಲ್ಲಿ ಅನ್ಸ್ಬಿಡ್ತು, ಇವನೇ ನನಗೆ ಸರಿಯಾದ ಜೋಡಿ ಅಂತ. ನೋಡಿ, ಆ ಒಂದು ಸಿಂಪಲ್ ಗಿಫ್ಟ್ ಅವಳ ಹೃದಯವನ್ನ ಪೂರ್ತಿಯಾಗಿ ಗೆದ್ಬಿಟ್ಟಿತ್ತು. ಆದ್ರೆ ಕಥೆ ಯಾವಾಗ್ಲೂ ಒಂದೇ ಥರ ಇರಲ್ವಲ್ಲ. ಪ್ರತಿಯೊಂದು ಕಥೆಲೂ ಒಂದು ಟ್ವಿಸ್ಟ್ ಇದ್ದೇ ಇರುತ್ತೆ. ಅವರ ಆ ಪರ್ಫೆಕ್ಟ್ ಅನ್ನೋ ಪ್ರೀತಿಗೆ ರಿಯಾಲಿಟಿಯ ಗೋಡೆ ಅಡ್ಡ ಬಂತು. ಹೊರಗಿನಿಂದ ಒಳಗಿನಿಂದ ಒಂದೊಂದೇ ಸಮಸ್ಯೆಗಳು ಶುರುವಾಗಿ ಅವರ ಸಂಬಂಧದಲ್ಲಿ ಬಿರುಕು ಮೂಡೋಕೆ ಸ್ಟಾರ್ಟ್ ಆಯಿತು. ಹಾಗಾದ್ರೆ ಏನಾಯಿತು? ಮೊದಲನೇದಾಗಿ ಫ್ಯಾಮಿಲಿ ಪ್ರೆಷರ್. ಅನನ್ಯಳ ಮನೆಯವರು ಅವಳು ಬೇರೆ ಸಿಟಿಗೆ ಹೋಗ್ಬೇಕು ಅಂತಿದ್ರು. ಎರಡನೇದು ಅವಳ ಕೆರಿಯರ್ ಚಿಂತೆ, ತನ್ನ ಭವಿಷ್ಯ ಏನಾಗುತ್ತೋ ಅನ್ನೋ ಟೆನ್ಷನ್. ಇನ್ನೊಂದ್ ಕಡೆ ಆಕಾಶ್, ಅವನು ಫೋಟೋಗ್ರಫಿ ಕೆರಿಯರಲ್ಲಿ ಸೆಟಲ್ ಆಗೋಕೆ ತುಂಬಾ ಕಷ್ಟಪಡ್ತಿದ್ದ. ಈ ಎಲ್ಲ ಒತ್ತಡಗಳ ಮಧ್ಯೆ ಸಣ್ಣ ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಕೂಡ ದೊಡ್ಡ ಜಗಳಗಳಾಗಿ ಬದಲಾದವು. ಕೊನೆಗೆ ಆ ಒಂದು ದಿನ ಬಂದೇ ಬಿಡ್ತು. ಅನನ್ಯ ಆಕಾಶಿಗೆ ಹೇಳ್ತಾಳೆ, ಆಕಾಶ್, ನಿನ್ನ ಜೊತೆ ನನಗೆ ಫ್ಯೂಚರ್ ಕಾಣ್ತಾ ಇಲ್ಲ. ಅಷ್ಟೇ, ಆ ಒಂದೇ ಒಂದು ಮಾತು ಅವರ ಸಂಬಂಧದ ಅಂತ್ಯಕ್ಕೆ ಮುನ್ನುಡಿ ಬರೆದ್ಬಿಡ್ತು. ಆಕಾಶ್ನ ಹೃದಯ ಅಲ್ಲಿಗೆ ಚೂರ್ಚೂರಾಗಿ ಹೋಯ್ತು. ಆಕಾಶ್ ಕಣ್ಣಲ್ಲಿ ನೀರ್ ಹಾಕೊಂಡು ಬೀಡ್ಕೊಳ್ತಾನೆ, ನನ್ನ ಭವಿಷ್ಯನೇ ನೀನು ಅಂತ. ಆದ್ರೆ ಅನನ್ಯ ಅವನು ಮಾತನ್ನ ಕೇಳಿಸ್ಕೊಳ್ಳೋ ಸ್ಥಿತಿಯಲ್ಲಿ ಇರಲಿಲ್ಲ. ಅವಳು ಅವನನ್ನ ಅಲ್ಲೇ ಬಿಟ್ಟು ಹೊರಟು ಹೋದ್ಲು. ಅಲ್ಲಿಗೆ ಅವರ ಸುಂದರ ಪ್ರೇಮಕಥೆಯ ಒಂದು ಚಾಪ್ಟರ್ ಮುಗ್ದೋಯ್ತು. ಸರಿ, ಸಮಯ ಯಾರಿಗೂ ಕಾಯಲ್ಲ ಅಲ್ವಾ? ಹಾಗೇನೆ 2 ವರ್ಷಗಳು ಸರಿದೋದವು. ಅವರಿಬ್ರು ಬೇರೆ ಆದ್ಮೇಲೆ ಏನಾಯ್ತು? ಕಥೆ ಇಲ್ಲಿಂದ ಇನ್ನೊಂದು ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ತಗೊಳುತ್ತೆ. ನೋಡಿ, ಅವರಿಬ್ರು ಬ್ರೇಕಪ್ ಆದ್ರು. ಅದಾಗಿ 2 ವರ್ಷಗಳ ನಂತರ ಕಥೆ ನಮ್ಮನ್ನ ಒಂದು ದೊಡ್ಡ ಫೋಟೋಗ್ರಫಿ ಎಕ್ಸಿಬಿಷನ್ಗೆ ಕರ್ಕೊಂಡೋಗುತ್ತೆ.
2 ವರ್ಷಗಳ ಹಿಂದೆ ತನ್ನ ಕೆರಿಯರ್ಗಾಗಿ ಒದ್ದಾಡ್ತಿದ್ದ ಆಕಾಶ್ ಇದಾನಲ್ಲ, ಅವನು ಈಗ ಒಬ್ಬ ದೊಡ್ಡ ಯಶಸ್ವಿ ಫೋಟೋಗ್ರಾಫರ್ ಆಗಿದ್ದಾನೆ. ಅವನು ಒಂದು ದೊಡ್ಡ ಫೋಟೋ ಪ್ರದರ್ಶನವನ್ನೇ ಆಯೋಜಿಸಿದ್ದಾನೆ. ಅವನ ಕೆಲಸಕ್ಕೆ ಎಲ್ಲ ಕಡೆಯಿಂದಲೂ ಭಾರಿ ಮೆಚ್ಚುಗೆ. ಅಂದ್ರೆ ಅವನು ಅಂದ್ಕೊಂಡಿದ್ದನ್ನ ಸಾಧಿಸಿ ತೋರ್ಸಿದ್ದ. ಆದರೆ ಆ ಇಡೀ ಎಕ್ಸಿಬಿಷನ್ನ ಮುಖ್ಯ ಆಕರ್ಷಣೆ ಯಾವುದಾಗಿತ್ತು ಗೊತ್ತಾ? ಅದು ಒಂದೇ ಒಂದು ಫೋಟೋ. ಮುಸ್ಸಂಜೆ ಮಳೆಯಲ್ಲಿ ಕೊಡೆ ಹಿಡಿದು ನಗುತ್ತಿರುವ ಒಬ್ಬ ಹುಡುಗಿಯ ಫೋಟೋ. ಆ ಹುಡುಗಿ ಬೇರೆ ಯಾರೂ ಅಲ್ಲ, ಅದು ಅನನ್ಯ. ಆಕಾಶ್ ತನ್ನ ಮೊದಲ ಪ್ರೀತಿಯ ಆ ನೆನಪನ್ನ ತನ್ನ ಕಲೆಯ ಮೂಲಕ ಅಮರವಾಗಿಸಿದ್ದ. ಅಚ್ಚರಿ ಅಂದರೆ ಅನನ್ಯ ಕೂಡ ಆ ಎಕ್ಸಿಬಿಷನ್ಗೆ ಬಂದಿದ್ಲು. ಅಷ್ಟು ಜನರ ಮಧ್ಯೆ ಅವರಿಬ್ಬರ ಕಣ್ಣುಗಳು ಒಂದೊಂದೊಂದು ಸಂಧಿಸಿದವು. ಆ ಕ್ಷಣದಲ್ಲಿ ಆಕಾಶನ ಮುಖದಲ್ಲಿ ಅದೇ ಹಳೆಯ ನಗು, ಅವಳನ್ನು ನೋಡಿದಾಗ ಮಾತ್ರ ಬರ್ತಿದ್ದ ಆ ನಗು ಮತ್ತೆ ಮೂಡಿತು. ಆ ನಗುವನ್ನ ನೋಡದ ತಕ್ಷಣ ಅನನ್ಯಳಿಗೆ ಏನ್ಮಾಡ್ಬೇಕು ಅಂತಾನೆ ತೋಚಲಿಲ್ಲ. ಒಂಥರ ಖುಷಿ, ಇನ್ನೊಂದ್ ಕಡೆ ಹೇಳ್ಕೊಳ್ಳಲಾಗದ ದುಃಖ. ಆ ಎಲ್ಲ ಭಾವನೆಗಳನ್ನ ತಡ್ಕೊಳಕ್ಕಾಗದೆ ಅವಳು ಒಂದು ಮಾತು ಕೂಡ ಆಡ್ಲಿಲ್ಲ. ಸುಮ್ನೆ ತಿರುಗಿ ಅಲ್ಲಿಂದ ಹೊರಟೋದ್ಲು. ಅವರ ಕಥೆ ಯಾವುದೇ ಮಾತಿಲ್ದೆ ಒಂದು ಮೌನದಲ್ಲೇ ಅಂತ್ಯವಾಯಿತು. ನೋಡಿ, ಇಲ್ಲಿಗೆ ಕಥೆ ಮುಗಿಬಹುದು. ಆದರೆ ಈ ಕಥೆ ನಮಗೆ ಕೊಡುವ ಸಂದೇಶ ಇದೆಯಲ್ಲ, ಅದು ಶಾಶ್ವತ. ಪ್ರೀತಿ, ಕಳೆದುಕೊಳ್ಳುವ ನೋವು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನೆನಪುಗಳ ಶಕ್ತಿ ಏನು ಅನ್ನೋದ್ರ ಬಗ್ಗೆ ಇದು ನಮಗೊಂದು ದೊಡ್ಡ ಪಾಠವನ್ನೇ ಹೇಳುತ್ತೆ. ಕಥೆಯ ನೀತಿ ಏನು ಅಂದ್ರೆ, ಜೀವನದಲ್ಲಿ ಕೆಲವರು ಬರ್ತಾರೆ, ನಮ್ಮನ್ನ ಬದಲಾಯಿಸ್ತಾರೆ, ಆಮೇಲೆ ಹೊರಟು ಹೋಗ್ತಾರೆ. ಅವರ ಬದುಕು ಅವರ ದಾರಿಯಲ್ಲೇ ಸಾಗುತ್ತೆ. ಆದರೆ ಅವರು ಕೊಟ್ಟ ನೆನಪುಗಳು ಇದೆಯಲ್ಲ, ಅವು ಯಾವತ್ತಿಗೂ ಮಾಸೋದೇ ಇಲ್ಲ. ನಮ್ಮ ಜೊತೆಯಲ್ಲೇ ಜೀವಂತವಾಗಿ ಉಳಿದ್ಬಿಡ್ತವೆ. ಆಕಾಶನ ಕಥೆ ಇದೇ ಸತ್ಯವನ್ನೇ ಅಲ್ವಾ ನಮಗೆ ತೋರಿಸಿದ್ದು. ಹಾಗಾದ್ರೆ ಈ ಕಥೆಯನ್ನ ಕೇಳಿದ್ಮೇಲೆ ಒಂದು ಪ್ರಶ್ನೆ ಸಹಜವಾಗೇ ಮೂಡುತ್ತೆ. ಪ್ರತಿಯೊಬ್ಬರ ಜೀವನದಲ್ಲೂ ಇಂತಹ ನೆನಪುಗಳು ಇದ್ದೇ ಇರ್ತವೆ ಅಲ್ವಾ? ಕೆಲವು ನೆನಪಿಸ್ಕೊಂಡ್ರೆ ಖುಷಿ ಕೊಡುತ್ತೆ, ಇನ್ನು ಕೆಲವು ನೋವು ಕೊಡಬಹುದು. ಆದರೆ ಈ ಎಲ್ಲಾ ನೆನಪುಗಳೇ ಸೇರಿ ಇವತ್ತು ನಾವು ಏನಾಗಿದ್ದೇವೋ ಅದನ್ನ ರೂಪಿಸಿವೆ. ಹಾಗಾದ್ರೆ ನಮ್ಮನ್ನ ರೂಪಿಸಿದ ಆ ನೆನಪುಗಳು ಯಾವುವು? ಇದೊಂದು ಯೋಚಿಸಬೇಕಾದ ವಿಷಯ.